ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ಒಂದು ಸ್ಪೆಷಲ್ ಕ್ಲಾತ್ನ ನಾನು ತೋರಿಸ್ತಾ ಇದ್ದೀನಿ. ಇದೊಂದು ಹಕೋಬಾ ಕಾಟನ್ ಕ್ಲಾತು. ಈ ಕ್ಲಾತು ಇಷ್ಟು ಕಡಿಮೆ ಬೆಲೆಗೆ ಬರ್ತಾ ಇದೆ ಅಂದರೆ ನಾನು ಮೊದಲು ನಂಬಲೇ ಇಲ್ಲ. ನಾನು ಇದನ್ನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು. ತುಂಬ ಚೆನ್ನಾಗಿದೆ. 290 ರುಪೀಸ್ಗೆ ಈ ಕ್ಲಾತು ಮತ್ತು ಇದ್ರ ಜೊತೆ 1 ಮೀಟರ್ ನೆಟ್ ಕ್ಲಾತ್ ಸಹ ಅವ್ರು ಕೊಟ್ಟಿದ್ದಾರೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇನ್ನೊಂದು ಡ್ರೆಸ್ನ ಡಿಸೈನ್ ಮಾಡಿಬಿಟ್ಟು ಅದನ್ನು ತೋರಿಸ್ತೀನಿ. ಇವಾಗ ಬಂದುಬಿಟ್ಟು ಇದರಲ್ಲಿ ನಾನು ಒಂದು ಸಿಂಪಲ್ ಫ್ರಾಕ್ನ ಸ್ಟಿಚ್ ಮಾಡ್ತಾ ಇದ್ದೀನಿ. 4 ರಿಂದ 5 ವರ್ಷದ ಮಗುವಿಗೆ ಈ ಫ್ರಾಕ್ ಆಗುತ್ತೆ. ಇನ್ನೊಂದು ಏನು ಹೇಳಬೇಕು ಅಂತಿದೆ ಅಂದರೆ, ಈ ವಿಡಿಯೋದಲ್ಲಿ ನಾವು ಯಾವಾಗಲೂ ಮಕ್ಕಳಿಗೆ ಕಾಟನ್ ಕ್ಲಾತ್ನೇ ಸ್ಟಿಚ್ ಮಾಡಬೇಕು. ಬೇರೆ ಸಿಂಥೆಟಿಕ್ಕು, ನೆಟ್ಟು, ಆರ್ಗಂಜಾ ಅದು ಇದು ಅಂದರೆ ಅವ್ರ ಸ್ಕಿನ್ನು ತುಂಬ ಸೂಕ್ಷ್ಮ ಇರೋದ್ರಿಂದ ಮಕ್ಕಳು ಹಾಕ್ಕೊಳ್ಳೋದಿಲ್ಲ. ಸುಮ್ಮನೆ ದುಡ್ಡು ವೇಸ್ಟ್ ಅಷ್ಟೇ. ಅದೇ ಈ ರೀತಿ ಕಾಟನ್ ಕ್ಲಾತ್ ಆದರೆ ಎಲ್ಲ ಸೀಸನ್ನಲ್ಲೂ ಅವ್ರು ಹಾಕ್ಕೋತಾರೆ. ಸಮ್ಮರ್ ಇರಲಿ, ವಿಂಟರ್ ಇರಲಿ, ಯಾವುದೇ ಇರಲಿ ಈ ಥರದ ಫ್ಯಾಬ್ರಿಕ್ನ ಅವರು ಇಷ್ಟಪಡ್ತಾರೆ. ಹಾಗೆಯೇ ಇದನ್ನು ಬಿಗಿನರ್ಸ್ ಸಹ ಯಾವುದೇ ಕಷ್ಟ ಇಲ್ದಲೇ ಸ್ಟಿಚ್ ಮಾಡ್ಬೋದು. ನಮ್ಮ ಮಕ್ಕಳಿಗೆ ನಾವೇ ಸ್ಟಿಚ್ ಮಾಡಿದ್ರೆ ಅದರಿಂದ ಸಿಗುವ ಖುಷಿನೇ ಬೇರೆ. ನಾನು ಈ ಫ್ರಾಕ್ನ ಪೆಪ್ಲಮ್ ನೆಕ್ ಜೊತೆ ಡಿಸೈನ್ ಮಾಡ್ತಾ ಇದ್ದೀನಿ. ಈ ಡಿಸೈನ್ ನಿಮಗೆಲ್ಲ ಇಷ್ಟ ಆದರೆ ಖಂಡಿತ ಕಮೆಂಟಲ್ಲಿ ತಿಳಿಸಿ. ನಾನು ಮತ್ತೆ ಬೆಟರಾಗಿ ವೀಡಿಯೋಸ್ನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ನೋಡ್ತಾ ಇದ್ದೀರಲ್ಲ, ಈಸಿಯಾಗಿ ನನ್ನದೇ ರೀತಿಯಲ್ಲಿ ನಾನು ಪೆಪ್ಲಮ್ ನೆಕ್ನ ಕಟ್ ಮಾಡ್ತಾ ಇದ್ದೀನಿ. ಇದನ್ನು ಮೊದಲನೇ ಸಲ ಸ್ಟಿಚ್ ಮಾಡೋರು ಸಹ ಈ ರೀತಿಯಾಗಿ ನಾವು ಸ್ಟಿಚ್ ಮಾಡ್ಕೋಬೋದು. ನಾನು ಇದನ್ನು ರಾಂಗ್ ಸೈಡಲ್ಲಿ ಇಟ್ಕೊಂಡ್ಬಿಟ್ಟು ಈ ರೀತಿ ಕೆಳಗಡೆ ಕ್ಯಾನ್ವಾಸ್ ಯಾವ ರೀತಿ ಇದೆಯೋ ಅದೇ ರೀತಿಯಾಗಿ ಸ್ಟಿಚ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಈ ರೀತಿ ಕಟ್ ಮಾಡಿಬಿಟ್ಟು ಅದನ್ನು ತಿರುಗಿಸ್ಕೊಂಡಾಗ ಈ ರೀತಿಯಾಗಿ ಬರುತ್ತೆ. ಆಮೇಲೆ ನಾನು ಸ್ಲೀವ್ನ ಸಿಂಪಲ್ ಪಫ್ ಸ್ಲೀವ್ ಇಡ್ತಾ ಇದ್ದೀನಿ. ಈ ರೀತಿಯಾಗಿ ಪೀಸ್ನ ಅಟ್ಯಾಚ್ ಮಾಡ್ಕೊಂಡ್ಬಿಟ್ಟು ಎಲಾಸ್ಟಿಕ್ ಹಾಕಿ ನಾನು ತುಂಬ ಸಿಂಪಲ್ಲಾಗಿ ಇದನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ. ಈ ಫ್ರಾಕು ಕೇವಲ 10 ನಿಮಿಷದಲ್ಲಿ ಸ್ಟಿಚ್ ಮಾಡ್ಬೋದು. ಇದಕ್ಕೆ ನಾನು ಎಲಾಸ್ಟಿಕ್ನ ಈಗ ವಿಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿ ಎಲಾಸ್ಟಿಕ್ನ ಈ ರೀತಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಆದಮೇಲೆ ನಾನು ಸ್ಲೀವ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಫ್ರಾಕಿಗೆ. ನಿಮಗಿದ್ರ ಫುಲ್ ಲೆಂತ್ ವಿಡಿಯೋ ಬೇಕಂದರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ಅದನ್ನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡ್ತಾ ಇದ್ದೀರಲ್ಲ, ಸ್ಲೀವ್ ರೆಡಿ ಆಯಿತು. ಸ್ಲೀವ್ ರೆಡಿ ಆದಮೇಲೆ ನಾವು ಈಗ ಕೆಳಗಡೆ ಪ್ರಿಲ್ಸ್ನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ. ತುಂಬ ಈಸಿಯಾಗಿ ನಾವು ಕಾಟನ್ ಫ್ರಾಕ್ಗೆ ಪ್ರಿಲ್ಸ್ನ ರೆಡಿ ಮಾಡ್ಬೋದು. ಈ ರೀತಿಯಾಗಿ ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ಬೆರಡು ಈ ರೀತಿಯಾಗಿ ಇಟ್ಕೊಂಡ್ಬಿಟ್ಟು ಮೆಲ್ಲಗೆ ನಾವು ಈ ರೀತಿಯಾಗಿ ಜರುಗಿಸಿದ್ರೆ ಸಾಕು. ಚಿಕ್ಕ ಪ್ರಿಲ್ಸು ನಾವು ದಾರ ಮೊದಲು ಸ್ಟಿಚ್ ಮಾಡಿ ಆಮೇಲೆ ದಾರ ಎಳೆದು ಇದೆಲ್ಲ ರಗಳೆನೇ ಬೇಡ. ತುಂಬ ಈಸಿಯಾಗಿ ನಾವು ಪ್ರಿಲ್ಸ್ನ ಇಟ್ಕೊಬೋದು. ಈ ರೀತಿಯಾಗಿ ತುಂಬ ಈಸಿಯಾಗಿ ಬೇಗ ನಾವು ಪ್ರಿಲ್ಸ್ನ ರೆಡಿ ಮಾಡ್ಕೊಬೋದು. ತುಂಬ ಚಿಕ್ಕದಾಗಿ ಮತ್ತು ನೀಟಾಗಿ ಪ್ರಿಲ್ಸು ಬರುತ್ತೆ. ಈ ರೀತಿಯಾಗಿ ಎಲ್ಲ ಪ್ರಿಲ್ಸ್ನ ಎರಡೂ ಕಡೆ ಕ್ಲಾತ್ ಪ್ರಿಲ್ಸು ರೆಡಿ ಮಾಡ್ಕೊಂಡಾದ್ಮೇಲೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಪ್ರಿಲ್ಸು. ಇದನ್ನು ನಾವೀಗ ಬಾಡಿ ಪಾರ್ಟ್ಗೆ ಅಟ್ಯಾಚ್ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ನೀಟಾಗಿ ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಎರಡೂ ಕಡೆಗೂ ಈ ಕಡೆನೂ ಅಟ್ಯಾಚ್ ಮಾಡ್ಕೊಂಡ್ಮೇಲೆ ತುಂಬ ಸುಲಭವಾಗಿ ನಾವು ಈ ಫ್ರಾಕ್ನ ಸ್ಟಿಚ್ ಮಾಡ್ಬೋದು. ಈಗ ಎರಡೂ ಸೈಡಲ್ಲಿ ಸ್ಟಿಚ್ ಮಾಡೋದು ಅಷ್ಟೇ, ಮುಗೀತು. ಈ ರೀತಿ ಎರಡೂ ಸೈಡು ಸ್ಟಿಚ್ ಆದಮೇಲೆ ನಾವು ಹಿಂದುಗಡೆ ಟ್ಯಾಗ್ ಮಾಡ್ಕೊಳ್ಳೋಕ್ಕೆ ಟ್ಯಾಗ್ ಇಟ್ಬಿಟ್ಟು
ಈ ರೀತಿ ಸ್ಟಿಚ್ ಮಾಡಿ ಇದನ್ನೇ ನಾನು ಡಬಲ್ ಸ್ಟಿಚ್ ಮಾಡ್ತಾಯಿದ್ದೀನಿ. ಲೈನಿಂಗ್ ಬೇರೆ ಮತ್ತು ಮೇನ್ ಕ್ಲಾತ್ ಬೇರೆ ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ನಾನು ಮೇನ್ ಕ್ಲಾತ್ನೇ ಸಪ್ರೇಟಾಗಿ ಸ್ಟಿಚ್ ಮಾಡಿ ಆಮೇಲೆ ಲೈನಿಂಗ್ನ ಸ್ಟಿಚ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾವು ಇದಕ್ಕೊಂದು ಚಿಕ್ಕ ಬೌ ಸಹ ರೆಡಿ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಒಂದು ಚಿಕ್ಕ ಬೌ ಸಹ ರೆಡಿ ಮಾಡ್ತಾ ಇದ್ದೀನಿ. ಫೈನಲ್ ಆಗಿ ಫ್ರಾಕ್ ಲುಕ್ಕು ಈ ರೀತಿಯಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.